ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಭೂಮಾಲೀಕರಿಗೆ ಮಹತ್ವದ ಬಿಗ್ ಅಪ್ಡೇಟ್ ಸುದ್ದಿಯೊಂದು ಇದೆ. ನಿಮ್ಮ ಆಸ್ತಿ ಸುರಕ್ಷಿತವಾಗಿರಲು ಈ ಕೆಲವೊಂದಿಷ್ಟು ದಾಖಲೆಗಳು ಕಡ್ಡಾಯ ಆಗಿರುತ್ತೆ. ಹಾಗಿದ್ರೆ ಯಾವೆಲ್ಲ ದಾಖಲೆಗಳು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವು ಯಾರಿಂದ ಆದರೂ ಭೂಮಿಯನ್ನು ಖರೀದಿ ಮಾಡಿದರೆ ನೋಂದಾಯಿತ ಕ್ರಯಪತ್ರ ಅಂದರೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಕಡ್ಡಾಯವಾಗಿ ಪಡೆದಿರಬೇಕು. ಕೃಷಿ ಭೂಮಿಯಾದರೆ ಮ್ಯೂಟೇಷನ್ ನಂತರ ನೀಡಲಾಗಿರುವಂತಹ ಪಹಣಿ, RTC ಮತ್ತು ROR ಅಂದರೆ ನಿಮ್ಮ ದಾಖಲೆಗಳಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕಾಗುತ್ತೆ. ಇನ್ನು ಭೂಮಿಗೆ ಹಿಂದೆ ಬಿಳಿ ಕಾಗದದ ಮೇಲೆ ಭೂಮಿ ಖರೀದಿಸಿದ ಪ್ರಕರಣದಲ್ಲಿ ಸದಾ ಬೈನಾಮ ಅಂತ ಹೇಳಿರುತ್ತೆ. ಕಂದಾಯ ಇಲಾಖೆ ನೀಡಿದ 13B ಪ್ರಮಾಣ ಪತ್ರ ಇರೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಸರ್ಕಾರದಿಂದ ಮಂಜೂರಾದ ಭೂಮಿಗೆ, ಭೂ ಸುಧಾರಣೆಯಡಿ ಸರ್ಕಾರ ನೀಡಿದ ಭೂಮಿಗೆ ಸಂಬಂಧಿಸಿದಂತೆ DKT ಪಟ್ಟ, ಡಿ ಫಾರ್ಮ್ ಅಥವಾ ಲಾವಣಿ ಪಟ್ಟದಂತಹ ದಾಖಲೆಗಳು ನಿಮ್ಮ ಬಳಿ ಇರಬೇಕು. ಇನ್ನು ಇನಾಮ್ ಭೂಮಿ ಆದರೆ ರಾಜರ ಅಥವಾ ಜಮೀನ್ದಾರರ ಕಾಲದಲ್ಲಿ ಸೇವೆಗಾಗಿ ನೀಡಲಾದ ಇನಾಮ್ ಭೂಮಿಗಳನ್ನು ಹೊಂದಿರುವವರು ಕಂದಾಯ ಅಧಿಕಾರಿಗಳು ನೀಡಿದ ORC ಅಂದರೆ ಆಕ್ಯುಪೆನ್ಸಿ ರೈಟ್ ಸರ್ಟಿಫಿಕೇಟ್ ಅಥವಾ ಸ್ವಾಧೀನ ಹಕ್ಕು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಇನ್ನು ಗೇಣಿ ಮೂಲಕ ಪಡೆದ ಭೂಮಿಗೆ ದೀರ್ಘಕಾಲ ಗೇಣಿದಾರರಾಗಿದ್ದು ಮಾಲೀಕತ್ವ ಪಡೆದವರು ಸರ್ಕಾರ ನೀಡಿದ 38E ಪ್ರಮಾಣ ಪತ್ರ ಅಥವಾ ಸಂಬಂಧಿತ ಹಕ್ಕು ದಾಖಲೆಗಳನ್ನು ಹೊಂದಿರಬೇಕು. ಇನ್ನು ಅರಣ್ಯ ಭೂಮಿಗೆ ಆದರೆ ಸರ್ಕಾರ ಹಂಚಿಕೆ ಮಾಡಿದ ಅರಣ್ಯ ಭೂಮಿಗೆ ಸಂಬಂಧಿಸಿದ ಅರಣ್ಯ ಹಕ್ಕು ಹಾಗೂ ಅದರ ಪತ್ರ ಇರುವುದು ಅನಿವಾರ್ಯವಾಗಿದೆ. ಇನ್ನು ಕೇವಲ ದಾಖಲೆಗಳಿಲ್ಲದ್ರೆ ಸಾಕಾಗಲ್ಲ. ಆ ಭೂಮಿ ಭೌತಿಕವಾಗಿ ನಿಮ್ಮ ಅಥವಾ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು. ಭೂಮಿ ನಿಮ್ಮ ವಶದಲ್ಲಿರುವುದು ನಿಮ್ಮ ಮಾಲೀಕತ್ವವನ್ನು ಕೂಡ ಸಾಬೀತುಪಡಿಸುವ ಒಂದು ಪ್ರಬಲ ಸಾಕ್ಷಿಯಾಗಿದೆ. ಇನ್ನು ನಿಮ್ಮ ಬಳಿ ದಾಖಲೆಗಳಿದ್ದು ಭೂಮಿ ನಿಮ್ಮ ವಶದಲ್ಲಿದ್ದರೂ ಸರ್ಕಾರಿ ಕಂದಾಯ ದಾಖಲೆಗಳಲ್ಲಿ ನಿಮ್ಮ ಹೆಸರು ದಾಖಲಾಗಿರುವುದು ಅತಿ ಮುಖ್ಯ. ಪಹಣಿ, 1B ದಾಖಲೆಗಳು ಮತ್ತು ECಗಳಲ್ಲಿ ನಿಮ್ಮ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು. ಈ ಅಧಿಕೃತ ದಾಖಲೆಗಳಲ್ಲಿ ಹೆಸರಿದ್ದಾಗ ಮಾತ್ರ ನೀವು ಭೂಮಿಯನ್ನು ಇತರರಿಗೆ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.